ಇವತ್ತಿನ ವಿಡಿಯೋದಲ್ಲಿ ನಮ್ಮ ಲಿವಿಂಗ್ ರೂಮ್, ಡೈನಿಂಗ್ ಏರಿಯಾ ಹಾಗೂ ಮನೆ ಚಿಕ್ಕ ಚಿಕ್ಕ ಕೋಣೆಗಳನ್ನು ದೀಪಾವಳಿಗೆ ನಾನು ಅಲಂಕಾರ ಮಾಡುವುದನ್ನು ಶೇರ್ ಮಾಡ್ತಾ ಇದ್ದೇನೆ. ಹೆಚ್ಚು ಖರ್ಚು ಇಲ್ಲದೆ ಮನೆಯಲ್ಲಿರುವ ವಸ್ತುಗಳನ್ನು ಬಳಸಿಕೊಂಡು ಹೇಗೆ ಸುಂದರವಾದ ಹಬ್ಬದ ಲುಕ್ ಕೊಡಬಹುದು ಎಂಬುದನ್ನು ಶೇರ್ ಮಾಡ್ತಾ ಇದ್ದೇನೆ. ಎಲ್ರಿಗೂ ನಮಸ್ಕಾರ, ಚಾನಲ್ಗೆ ಸ್ವಾಗತ ಮಾಡ್ತಾ ಇವತ್ತಿನ ವಿಡಿಯೋ ಶುರು ಮಾಡ್ತಾ ಇದ್ದೇನೆ. ಈ ಡೈನಿಂಗ್ ಏರಿಯಾವನ್ನು ನಾನು ಕ್ಲೀನ್ ಮಾಡಿದಂಥ ವಿಡಿಯೋವನ್ನು ನಿಮ್ಮ ಜೊತೆ ಆಲ್ರೆಡಿ ನಾನು ಶೇರ್ ಮಾಡಿದ್ದೆ. ಹಾಗೆ ಡೆಕೋರೇಷನ್ ಹೇಗೆ ಮಾಡ್ತೇನೆ ಅಂತ ಈ ವಿಡಿಯೋದಲ್ಲಿ ಶೇರ್ ಮಾಡ್ತಾ ಇದ್ದೇನೆ. ನನ್ನ ದಿವಾನ್ ಸೋಫಾವನ್ನು ನಾನು ಕವರ್ ಮಾಡಲಿಕ್ಕೆ ಈ ಥರದ ಒಂದು ಯೆಲ್ಲೋ ಶೇಡ್ ಇರುವಂತಹ ಒಂದು ಬೆಡ್ಶೀಟನ್ನು ಯೂಸ್ ಮಾಡ್ತಾ ಇದ್ದೇನೆ. ಸೊ ಪರ್ಟಿಕ್ಯುಲರ್ ಆಗಿ ಯಾವುದೇ ದಿವಾನ್ ಸೋಫಾ ಕವರನ್ನು ನಾನಿಲ್ಲಿ ಪರ್ಚೇಸ್ ಮಾಡಿಲ್ಲ. ಸೊ ನನ್ನಲ್ಲಿರುವಂತಹ ಬೆಡ್ಶೀಟ್ಗಳನ್ನೇ ನಾನು ಕಲರ್ ಕಾಂಬಿನೇಷನ್ ಮೇಲೆ ಇಲ್ಲಿ ಇವಾಗ ಡೆಕೋರೇಷನ್ ಮಾಡಲಿಕ್ಕೆ ಯೂಸ್ ಮಾಡ್ತಾ ಇದ್ದೇನೆ. ಇಲ್ಲಿ ನಾನು ಯಾವುದೇ ಹೂವಿನ ಅಲಂಕಾರ ಆಗಲಿ ದೀಪಗಳ ಅಲಂಕಾರ ಆಗಲಿ ಮಾಡ್ತಾ ಇಲ್ಲ. ನೀಟಾಗಿ ಈ ಬೆಡ್ಶೀಟನ್ನು ಇವಾಗ ಹಾಕ್ತಾ ಇದ್ದೇನೆ. ಇನ್ನು ಬೆಡ್ಶೀಟನ್ನು ಕರೆಕ್ಟಾಗಿ ನಾನು ಫೋಲ್ಡ್ ಮಾಡಿ ಟಕ್ಕಿನ್ ಮಾಡ್ತೇನೆ. ಇಲ್ಲ ಅಂತ ಹೇಳಿದರೆ ಇದು ಆವಾಗ ಹೊರಗೆ ಬರ್ತದೆ ಹಾಗೂ ಬೆಡ್ಶೀಟ್ ಅದರ ಜಾಗದಿಂದ ಪದೇ ಪದೇ ಸರಿತಾ ಇರ್ತದೆ. ಇನ್ನು ದಿವಾನ್ ಸೋಫಾದ ಈ ಕಿಟಕಿಯ ಒಂದು ಕಾರ್ನರ್ ನಾನು ಲಾಸ್ಟ್ ವಿಡಿಯೋದಲ್ಲಿ ಹೇಳಿದ್ದಾಗೆ ತುಂಬ ಬೆಳಕು ಬರೋದ್ರಿಂದ ಇಲ್ಲಿ ಸ್ವಲ್ಪ ಪ್ಲಾಂಟ್ಸ್ಗಳನ್ನು ಇಡ್ತಾ ಇದ್ದೇನೆ. ಇಲ್ಲಿ ನನ್ನ ಗಿಡಗಳು ತುಂಬ ಚೆನ್ನಾಗಿ ಬೆಳೀತವೆ. ಸೊ ಜಾಸ್ತಿ ಬಿಸಿಲಾದಲ್ಲಿ ನಾನು ಇದರ ಸ್ಥಳ ಕೂಡ ಬದಲಿ ಮಾಡ್ಕೊಳ್ತೇನೆ. ಈ ಏರಿಯಾದಲ್ಲಿ ಯಾವುದೇ ಸಾಕೆಟ್ ಇಲ್ಲದ ಕಾರಣ ನನಗೆ ಲೈಟಿಂಗ್ ಮಾಡಲಿಕ್ಕೆ ಸ್ವಲ್ಪ ಕಷ್ಟ ಆಗ್ತದೆ. ಹಬ್ಬ ಅಂದರೆ ಕಲರ್ಫುಲ್ ಆಗಿದ್ದರೆ ತುಂಬ ಸೂಪರ್ ಆಗಿರ್ತದೆ. ಹಾಗಾಗಿ ಇಲ್ಲಿ ಡಿಫ್ರೆಂಟ್ ಕಲರ್ಸ್ನ ಪಿಲ್ಲೋ ಕವರನ್ನು ನಾನು ಯೂಸ್ ಮಾಡಿ ಇಲ್ಲಿ ಆರ್ಗನೈಸ್ ಮಾಡಿ ಇಡ್ತಾ ಇದ್ದೇನೆ. ಇನ್ನು ದಿವಾನ್ ಸೋಫಾದ ಸೈಡಲ್ಲಿ ನನ್ನ ದೇವರ ಮಂಟಪ ಇದೆ. ಅದರ ಕಾರ್ನರಲ್ಲಿ ಒಂದು ಸ್ಟೂಲನ್ನು ಇಟ್ಬಿಟ್ಟು ಅದನ್ನು ಕೂಡ ಡೆಕೋರೇಟ್ ಮಾಡಿ ಇಟ್ಕೊಳ್ತಾ ಇದ್ದೇನೆ. ಸೊ ಎಲ್ಲ ವಸ್ತುಗಳು ನನ್ನಲ್ಲಿ ಇದ್ದಂಥ ವಸ್ತುಗಳನ್ನೇ ನಾನು ಈ ಸಲ ಯೂಸ್ ಮಾಡ್ತಾ ಇದ್ದೇನೆ. ಯಾವುದೇ ಹೊಸತನ್ನು ಪರ್ಚೇಸ್ ಮಾಡಿಲ್ಲ. ಅದರ ಜಾಗವನ್ನು ಬದಲಿ ಮಾಡಿಬಿಟ್ಟು ನಾನು ಅದನ್ನು ಆರ್ಗನೈಸ್ ಮಾಡಿ ಸ್ವಲ್ಪ ಡಿಫ್ರೆಂಟ್ ಲುಕ್ಕನ್ನು ಕೊಡ್ತಾ ಇದ್ದೇನೆ. ಹಾಗೆ ದೇವರ ಮಂಟಪವನ್ನು ಸ್ವಲ್ಪ ಡೆಕೋರೇಟ್ ಮಾಡಿ ಇಟ್ಟಿದ್ದೇನೆ. ಸೊ ಡೈನಿಂಗ್ ಏರಿಯಾದ ಈ ಒಂದು ಕಾರ್ನರ್ ನಂದು ದೀಪಾವಳಿಗೆ ಸೆಟ್ ಆಗಿದೆ. ಸೊ ಇಲ್ಲಿ ಲೈಟಿಂಗ್ಸ್ ಎಲ್ಲ ಹಾಕಿಬಿಟ್ಟು ಅದರ ವಿಡಿಯೋವನ್ನು ನಾನು ಶಾರ್ಟ್ಸಲ್ಲಿ ಶೇರ್ ಮಾಡ್ತೇನೆ, ಖಂಡಿತವಾಗಿ ಚೆಕ್ ಮಾಡಿ. ಹಾಗೆ ಬೆಡ್ರೂಮಲ್ಲಿ ಕೂಡ ನಾನು ಬೆಡ್ಶೀಟನ್ನು ಚೇಂಜ್ ಮಾಡಿಬಿಟ್ಟು ಹೊಸ ಬೆಡ್ಶೀಟನ್ನು ಇಲ್ಲಿ ಹಾಕಿದ್ದೇನೆ. ಸೊ ದೀಪಾವಳಿ ಆದ ಕಾರಣ ಕಲರ್ಫುಲ್ ಆಗಿರುವಂತಹ ಒಂದು ಬೆಡ್ಶೀಟನ್ನು ನಾನು ಇಲ್ಲಿ ಆಪ್ಟ್ ಮಾಡಿದ್ದೇನೆ. ಇದನ್ನು ನಾನು ಹೋಮ್ ಸೆಂಟರಿಂದ ತುಂಬ ಹಿಂದೆ ಪರ್ಚೇಸ್ ಮಾಡಿರುವಂಥದ್ದು. ಅದನ್ನೇ ಇವತ್ತು ಇಲ್ಲಿ ಯೂಸ್ ಮಾಡ್ತಾ ಇದ್ದೇನೆ. ಇನ್ನು ಬೆಡ್ರೂಮನ್ನು ನಾನು ಲೈಟಿಂಗ್ಸ್ ಎಲ್ಲ ಹಾಕಿಬಿಟ್ಟು ಜಾಸ್ತಿ ಡೆಕೋರೇಟ್ ಮಾಡಿಲ್ಲ. ಸೊ ಈ ಥರದ ಒಂದು ಫೆಸ್ಟಿವ್ ಲುಕ್ಕಿಗೋಸ್ಕರ ಪಿಲ್ಲೋ ಕವರ್ಸನ್ನು ಇಲ್ಲಿ ಆ್ಯಡ್ ಮಾಡ್ತಾ ಇದ್ದೇನೆ. ಹಾಗೆ ನನ್ನ ಬೆಡ್ರೂಮ್ ಕೂಡ ಫೆಸ್ಟಿವಲಿಗೆ ರೆಡಿಯಾಗಿದೆ. ಸಣ್ಣ ಚೇಂಜಸ್ ಮಾಡೋದ್ರಿಂದ ನಮ್ಮ ಒಂದು ಈ ಬೆಡ್ರೂಮ್ನ ಲುಕ್ ಕೂಡ ಚೇಂಜ್ ಆಗುತ್ತೆ. ಹಾಗೆ ಮನಸ್ಸಿಗೆ ಕೂಡ ತುಂಬ ಸಂತೋಷ ಅನಿಸ್ತದೆ. ಇನ್ನು ಎಂಟ್ರಿವೇಯ ಒಂದು ಡೆಕೋರೇಷನನ್ನು ಇವಾಗ ಶುರು ಮಾಡ್ತಾ ಇದ್ದೇನೆ. ಸೊ ಇಲ್ಲಿ ಹಲವೊಂದು ವಸ್ತುಗಳಿಂದ ನಾನು ಮುಂಚೆನೇ ಡೆಕೋರೇಟ್ ಮಾಡಿ ಇಟ್ಟಿದ್ದೆ, ಅದನ್ನೆಲ್ಲ ಇವಾಗ ರಿಮೂವ್ ಮಾಡ್ತಾ ಇದ್ದೇನೆ. ಇನ್ನು ಸ್ವಲ್ಪ ಫರ್ನಿಚರ್ನ ಪ್ಲೇಸ್ ಕೂಡ ಬದಲಿ ಮಾಡ್ತಾ ಇದ್ದೇನೆ. ಹಾಗೆ ಇಲ್ಲಿ ಒಂದು ಬೇರೆ ಫರ್ನಿಚರನ್ನು ನಾನು ಇಲ್ಲಿ ಇಡ್ತಾ ಇದ್ದೇನೆ. ಆ್ಯಕ್ಚುಲಿ ನನ್ನ ಪೇರೆಂಟ್ಸ್ ಮನೆಯಿಂದ ಬಂದಂತಹ ಇದೊಂದು ಫರ್ನಿಚರ್ ನನಗೆ ಇಲ್ಲಿ ಯುಟಿಲೈಸ್ ಆಗುತ್ತೆ ಅಂತ ಹೇಳಿ ನಾನು ಈ ಒಂದು ಏರಿಯಾದಲ್ಲಿ ಅದನ್ನು ಇಡ್ತಾ ಇದ್ದೇನೆ. ಇನ್ನು ಈ ಏರಿಯಾವನ್ನು ಕೆಲವೊಂದು ಐಟಮ್ಸ್ಗಳಿಂದ ನಾನು ಡೆಕೋರೇಟ್ ಮಾಡ್ತಾ ಇದ್ದೇನೆ. ಇನ್ನು ನಾನು ಒರಿಜಿನಲ್ ಹೂವನ್ನು ಇವಾಗಲೇ ಹಾಕಿಲ್ಲ, ಯಾಕಂತ ಹೇಳಿದರೆ ಅದು ಬೇಗನೆ ಬಾಡಿ ಹೋಗ್ತದೆ, ತುಂಬ ಸೆಕೆ ಇದೆ. ಹಾಗಾಗಿ ಪೂಜೆ ಇರುವ ಟೈಮಲ್ಲೇ ನಾನು ಅದನ್ನು ಹಾಕ್ಕೊಳ್ತೇನೆ. ಸೊ ಎಲ್ಲಿ ನಾನು ದೀಪಗಳನ್ನೆಲ್ಲ ಇಡಬೇಕು ಅಲ್ಲಿಯೆಲ್ಲ ದೀಪಗಳನ್ನೆಲ್ಲ ಇಟ್ಬಿಟ್ಟು ಅರೇಂಜ್ ಮಾಡ್ತಾ ಇದ್ದೇನೆ. ಟೀ ಲೈಟ್ ಹೋಲ್ಡರ್ ಹಾಗೂ ದೀಪ ಇದನ್ನೆಲ್ಲ ನಾನಿಲ್ಲಿ ಇಡ್ತಾ ಇದ್ದೇನೆ. ಈ ಸಲದ ಒಂದು ದೀಪಾವಳಿ ಡೆಕೋರೇಷನ್ ಮಾಡಲಿಕ್ಕೆ ನನಗೆ ತುಂಬಾ ಲೇಟ್ ಆಯಿತು. ಯಾಕಂತ ಹೇಳಿ ನನಗೆ ಪುರ್ಸೊತ್ತೇ ಇರಲಿಲ್ಲ. ನನ್ನ ಶಾರ್ಟ್ಸ್ ವಿಡಿಯೋ ನೀವು ನೋಡಿದರೆ ನಿಮ್ಗೆ ಗೊತ್ತಿರ್ಬೋದು, ನನ್ನ ಪೇರೆಂಟ್ಸ್ ಆ್ಯಕ್ಚುಲಿ ನಮ್ಮ ಅಪಾರ್ಟ್ಮೆಂಟಿಗೆ ಶಿಫ್ಟ್ ಆಗಿದ್ದಾರೆ. ಸೊ ಅವರ ಮನೆಯನ್ನು ಆರ್ಗನೈಸ್ ಮಾಡೋದು ಹಾಗೂ ಅವರನ್ನು ನೋಡ್ಕೊಳ್ಳೋದು ಎಲ್ಲ ಆಗಿ ನನಗೆ ತುಂಬಾ ಹೆಕ್ಟೆಕ್ ಆಯಿತು ಕೆಲಸಗಳು. ಹಾಗಾಗಿ ಈ ದೀಪಾವಳಿಗೆ ಸಂಬಂಧಪಟ್ಟ ಒಂದು ಈ ಡೆಕೋರೇಷನ್ನ ಕೆಲಸ ಕೂಡ ನನಗೆ ಡಿಲೇ ಆಯಿತು. ಫೈನಲಿ ದೀಪಾವಳಿ ಒಂದು ದಿವಸ ಮುಂಚೆ ಆದರೂ ನಾನು ಇವಾಗ ಡೆಕೋರೇಷನನ್ನು ಮುಗಿಸಿದ್ದೇನೆ. ಸೊ ಮಕ್ಕಳಿಗೂ ಖುಷಿ ಆಯಿತು, ಅಯ್ಯೋ ಡೆಕೋರೇಷನ್ ಏನೂ ಮಾಡಿಲ್ಲಲ್ಲಮ್ಮ ಅಂತ ಹೇಳಿ. ಹಾಗಾಗಿ ನನಗೆ ಕೂಡ ಅವರು ಹೆಲ್ಪ್ ಮಾಡ್ತಾಯಿದ್ರು. ಇನ್ನು ಟಿ ವಿ ಯೂನಿಟ್ನ ಮೇಲೆ ಕೂಡ ಕೆಲವೊಂದು ಟೀ ಲೈಟ್ಸ್ ಹೋಲ್ಡರನ್ನೆಲ್ಲ ಇಟ್ಬಿಟ್ಟು ನಾನು ಡೆಕೋರೇಟ್ ಮಾಡಿದ್ದೇನೆ. ಇಲ್ಲಿ ನನ್ನ ಹತ್ರ ಇದ್ದಂತಹ ಕೆಲವೊಂದು ಹಳೆ ಶಾಲ್ಗಳು ಹಾಗೂ ರನ್ನರನ್ನು ಇಲ್ಲಿ ಯೂಸ್ ಮಾಡಿ ನಾನಿಲ್ಲಿ ಡೆಕೋರೇಷನನ್ನು ಮಾಡ್ತಾ ಇದ್ದೇನೆ. ಇನ್ನು ಸೆಂಟರ್ ಟೇಬಲಿಗೆ ಹಾಕಿದಂತಹ ರನ್ನರ್ ನನ್ನ ಒಂದು ನ್ಯೂ ಕಲೆಕ್ಷನಲ್ಲಿ ಇದು ಲಾಂಗ್ ಬ್ಯಾಕ್ ತೊಗೊಂಡಿರೋದು, ಬಟ್ ಇವಾಗ ನಾನು ಇದನ್ನು ಯೂಸ್ ಮಾಡ್ತಾ ಇದ್ದೇನೆ. ಇನ್ನು ಒಂದು ಹರಿವಾಣದಲ್ಲಿ ಟೀ ಲೈಟ್ ಹೋಲ್ಡರನ್ನೆಲ್ಲ ಇಟ್ಕೊಂಡಿದ್ದೇನೆ. ನನ್ನಲ್ಲಿದ್ದಂತಹ ಬ್ರೈಟ್ ಕಲರ್ನ ಒಂದು ಬ್ಲೌಸ್ ಪೀಸನ್ನು ಇಲ್ಲಿ ಥ್ರೋ ಆಗಿ ಯೂಸ್ ಮಾಡ್ತಾ ಇದ್ದೇನೆ. ಇದು ಒಂದು ಫೆಸ್ಟಿವ್ ವೈಬನ್ನು ಕೊಡ್ತಾ ಇದೆ. ಯಾಕಂತ ಹೇಳಿದ್ರೆ ಬ್ರೈಟ್ ಕಲರ್ಸ್ ಯೂಸ್ ಮಾಡೋದ್ರಿಂದ ತುಂಬ ಖುಷಿ ಆಗ್ತದೆ, ಕಲರ್ಫುಲ್ ಆಗಿ ಕಾಣಿಸ್ತಾ ಇರ್ತದೆ. ಹಾಗೆ ಮೋಟಿವ್ಸ್ ಇರುವಂತಹ ಈ ಕುಷನ್ ಕವರ್ಸನ್ನು ಇಲ್ಲಿ ನಾನು ಡೆಕೋರೇಷನಿಗೆ ಬಳಸ್ತಾ ಇದ್ದೇನೆ. ಹಾಗೆ ಇಲ್ಲಿ ಕೆಲವೊಂದು ಲೈಟಿಂಗ್ಸನ್ನು ಆ್ಯಡ್ ಮಾಡ್ತಾ ಇದ್ದೇನೆ. ಇನ್ನು ಆರ್ಟಿಫಿಷಿಯಲ್ ಫ್ಲವರ್ಸನ್ನು ಕೂಡ ನಾನಿಲ್ಲಿ ಹ್ಯಾಂಗ್ ಮಾಡ್ತಾ ಇದ್ದೇನೆ. ಮನೆ ಎಲ್ಲ ಅಲಂಕಾರ ಆದಮೇಲೆ ಹೇಗೆ ಕಾಣಿಸ್ತಾ ಇದೆ ಅಂತ ನೋಡೋಣ.
ಇವಾಗ ದೀಪಗಳನ್ನೆಲ್ಲ ಏನು ಬೆಳಗಿಲ್ಲ, ಖಾಲಿ ಮಿನಿಯೇಚರ್ಸ್ ಮಾತ್ರ ಹಾಕಿದ್ದೇನೆ. ಇನ್ನು ದೀಪಗಳನ್ನೆಲ್ಲ ಬೆಳಗಿದಾಗ ಇದು ಹೇಗೆ ಕಾಣಿಸ್ತದೆ ಅಂತ ಹೇಳಿ ನಿಮ್ಮ ಜೊತೆ ಶಾರ್ಟ್ಸಲ್ಲಿ ಶೇರ್ ಮಾಡ್ತೇನೆ. ಎಲ್ರಿಗೂ ದೀಪಾವಳಿ ಹಬ್ಬದ ಶುಭಾಶಯ ಹೇಳ್ತಾ ಇವತ್ತಿನ ವಿಡಿಯೋವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೇನೆ. ಎಂಜಾಯ್ ದ ವಿಡಿಯೋ. ಥ್ಯಾಂಕ್ ಯು ಫಾರ್ ವಾಚಿಂಗ್.